ಸರ್ವೆ ನಂಬರ್ 128 ಬಾರ್ ಮುನಿರಾಜ ಬಿನ್ ದೇವಪ್ಪ ಅವರ ಆಸ್ತಿಯಲ್ಲಿ ನಾವು ಈ ಕಾಂಪೌಂಡ್ ಏನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಯೋಜಕರಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಜಾಗ, ಈ ಕಾಂಪೌಂಡಿಂದ ನಾವು ಸೀದವಾಗಿ ಹಿಂಗೆ ನಡ್ಕೊಂಡು ಬರ್ತಾ ಇದ್ದಾಗ ನಮಗೊಂದು ಅಂಶ ಗೊತ್ತಾಗಿದ್ದಿಲ್ಲಿ, ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಹಶೀಲ್ದಾರ್ ವರದಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಅನುಮಾನಕ್ಕೆ ಪುಷ್ಟಿ ನೀಡುವಂಥ ಜಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಿಜಕ್ಕೂ ಕೂಡ ಅದ್ಭುತವಾದಂಥ ಕೆರೆ. ಇದೊಂದು ಅದ್ಭುತವಾದಂಥ ಕೆರೆ. ಈ ಕೆರೆಯನ್ನ ಒಂದು ಅಭಿವೃದ್ಧಿ ರೀತಿಯಲ್ಲಿ ನಿರ್ಮಾಣ ಮಾಡ್ಬೋದು. ಈ ಕೆರೆಯನ್ನ ಎಷ್ಟರ ಮಟ್ಟಿಗೆ ನೋಡಿ, ಇಲ್ಲಿಂದಲೂ ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನಿಮಗೆ ಅಲ್ಲಿಂದಲೂ ಕೂಡ ಕೆರೆ ಅಕ್ವೈರ್ ಆಗಿದೆ. ಅಲ್ಲಿ ಕ್ಯಾಮ್ರಾ ಪ್ಯಾನ್ ಮಾಡಿ, ಅಲ್ಲಿಂದಲೂ ಕೂಡ ನಮ್ಮ ರಾಜು ಅವರು ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತಿದ್ದಾರೆ. ಆ ತೆಂಗಿನ ಮರದಿಂದಲೂ ಕೂಡ ನೋಡಿ ಇಲ್ಲಿ ಎಲ್ಲಿವರೆಗೂ ಕಾಂಪೌಂಡ್ ಹೋಗಿದೆ ಅಂತ, ಸುಮಾರು 50 ಮೀಟರ್ಗಿಂತ ಅಧಿಕವಾಗಿ, ಸೊ ಹತ್ತತ್ರ 100 ಮೀಟರ್ವರೆಗೂ ಕೂಡ ಕಾಂಪೌಂಡ್ ಹೋಗಿರುವಂಥದ್ದು. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಕೆರೆಯನ್ನು ಕೂಡ ಇವರು ಒತ್ತುವರಿ ಮಾಡಿಕೊಂಡು ಇಲ್ಲಿವರೆಗೂ ಕೂಡ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾಂಪೌಂಡನ್ನು ಹಾಕ್ಕೊಂಡಿದ್ದಾರೆ. ನಿಮಗೆ ಸರ್ಕಾರಿ ದಿಶಾಂಕ್ ಆ್ಯಪ್ನಲ್ಲೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಎಲ್ಲಿಂದ ಎಲ್ಲಿವರೆಗೂ ಹಾಕ್ಕೊಂಡಿದ್ದಾರೆ ಅಂಥೇಳಿ. ಸೊ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಅದ್ಭುತವಾದಂಥ ಕೆರೆ. ರಾಜು ಅವರಿಗೆ ಪ್ಯಾನ್ ಮಾಡಿ ತೋರಿಸಿ, ಎಷ್ಟು ಅದ್ಭುತವಾದಂಥ ಕೆರೆ, ಸಖತ್ತಾಗಿದೆ. ಇಂಥ ಕೆರೆಯನ್ನ ಇವರು ಇಲ್ಲಿವರೆಗೂ ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಬಿಟ್ರೆ ಎಲ್ಲಿಂದ ಎಲ್ಲಿಗೆ ಇನ್ನೂ ಅಕ್ವೈರ್ ಮಾಡ್ಕೋತಾರೋ ಗೊತ್ತಾಗಲ್ಲ. ಎಸ್, ಜೊತೆಗೆ ನೋಡಿ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಇದ್ದಾರೆ. ಅವರು ದಿಶಾಂಕ್ ಆ್ಯಪ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನಿಮಗೆ ಹೇಗಿದೆ ಅಂತೇಳಿ. ನಾಗರಾಜ್ ನೋಡಿ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಏನು ನಾವೀಗ ಬೆಳಗ್ಗೆಯಿಂದ ವರದಿ ಮಾಡ್ತಾ ಇದ್ವಿ. ಈ ವೇಳೆಯಲ್ಲಿ ತಹಶೀಲ್ದಾರ್ ವರದಿ ನಮಗೆ ಲಭ್ಯ ಆಯಿತು. ಆ ಒಂದು ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಂತಂದರೆ, ಈ ಒಂದು ಸರ್ವೆ ನಂಬರ್ನಲ್ಲಿ ಒಂದಷ್ಟು ಒತ್ತುವರಿ ಆಗಿದೆ ಕೆರೆ ಜಮೀನು ಅಂತಂತೇಳಿ ಅದು ದಿಶಾಂಕ್ ಆ್ಯಪ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸರ್ವೆ ಮತ್ತು ಲ್ಯಾಂಡ್ ರೆಕಾರ್ಡ್ಸ್ ಇಲಾಖೆಯಲ್ಲಿ ಏನು ಮೌನಿಶ್ ಮುದ್ಗಿಲ್ ಅನ್ನೋ IAS ಅಧಿಕಾರಿ ಅಲ್ಲಿ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಈ ದಿಶಾಂಕ್ ಆ್ಯಪನ್ನು ಸರ್ಕಾರದ ಪರವಾಗಿ ಜನರ ಉಪಯೋಗಕ್ಕೆ ತಂದುಕೊಟ್ಟಿರ್ತಕ್ಕಂಥದ್ದು. ನಾನೀಗ ಈ ದಿಶಾಂಕ್ ಆ್ಯಪನ್ನು ಕ್ಯಾಮ್ರಾ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದು ಸರ್ವೆ ನಂಬರ್ 128 ಏನಿದೆ, ಇದರಲ್ಲಿ ನೀವು ಈ ಬ್ಲೂ ಕಲರ್ ಭಾಗದಲ್ಲಿ ಬಂದಿರೋದನ್ನ ಬಹಳ ನೀಟಾಗಿ ಗಮನಿಸ್ಬೋದು. ಎಷ್ಟು ಭಾಗ ಏನು ದಿವಿತ್ತಿಗಾಗಲೇ ತೋರಿಸಿದಂತೆ ಆ ತೆಂಗಿನ ಮರದಿಂದ ಇಲ್ಲಿವರೆಗೂ ಸಾಕಷ್ಟು ದೂರ ಏನು ಒತ್ತುವರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನಾವು ಬಿಗ್ ಬಾಸ್ ಏನು ನಿಯಮಗಳನ್ನು ಉಲ್ಲಂಘಿಸಿ ಇಲ್ಲಿ ಒಂದು ಶೋ ನಡೆಸ್ತಾ ಇದೆ ಅನ್ನೋದನ್ನು ವರದಿ ಮಾಡೋಕ್ಕೆ ಬಂದಾಗ ತಹಶೀಲ್ದಾರ್ ವರದಿ ಇದಕ್ಕೆ ಪೂರಕವಾಗಿ ಸಿಕ್ತು. ಅದರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು, ಇಲ್ಲಿ ಕೇವಲ ಬಿಗ್ ಬಾಸ್ ಶೋ ಮಾತ್ರ ನಿಯಮಗಳನ್ನು ಉಲ್ಲಂಘಿಸಿ ನಡೀತಾ ಇಲ್ಲ, ಬದಲಾಗಿ ಇದರ ಮಾಲೀಕರು ಸಹ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಅಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ದಿವಿತ್, ಅಲ್ಲಿಗೆ ನಾಗರಾಜ್ ಕೆರೆಯನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಹಶೀಲ್ದಾರ್ ವರದಿಯಲ್ಲಿ ಇರುವಂಥದ್ದು ಸಾಕಷ್ಟು ಪುಷ್ಟಿ ನೋಡುವಂಥ ಸತ್ಯಾಂಶ ಕಾಣ್ತಾ ಇದೆ ಅಂತ ಆಯ್ತು ಅಲ್ಲಿಗೆ. ಹಾಗಾದ್ರೆ ಪ್ರಮುಖವಾಗಿ ಈಗ ದಿಶಾಂತ್ ಸರ್ಕಾರಿ ಆ್ಯಪ್ನಲ್ಲೂ ಕೂಡ ಅದು ಕಂಡು ಬರ್ತಾ ಇದೆ, ಕೆರೆ ಒತ್ತುವರಿ ಆಗಿರೋದು ಕೂಡ ಕಂಡು ಬರ್ತಾ ಇದೆ. ಅಂದರೆ ತಹಶೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಪ್ರಮುಖವಾಗಿ DC ಬಹಳ ಎಚ್ಚೆತ್ಕೊಳ್ಬೇಕಾಗುತ್ತೆ. ಈ ಒಂದು ಆಯೋಜಕರಿಗೂ ಕೂಡ ಕಡಿವಾಣ ಹಾಕಬೇಕಾಗುತ್ತೆ, ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಈ ಕೆರೆ ಒತ್ತುವರಿ ಆಗಿದೆಯಲ್ಲ, ಇದ್ರ ಬಗ್ಗೆಯೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಾದು ನೋಡಬೇಕಾಗುತ್ತೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅಶ್ವದೀತ್ ಹಾಗೂ ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.